ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹನೂರು ಎನ್ಕೌಂಟರ್ ಬೆನ್ನಲ್ಲೇ ಮತ್ತೊಂದು ಫೈರಿಂಗ್ ಆಗಿದೆ. ಅಮಾಯಕನ ಮೇಲೆ ಗುಂಡು ಹಾರಿಸಿದ್ದಾರೆ ಅರಣ್ಯ ಸಿಬ್ಬಂದಿ. ಕಾಡಾನೆ ಓಡಿಸುವಾಗ ಬಂದೂಕಿನಿಂದ ಹಾರಿದೆ ಗುಂಡು. ಇತ್ತೀಚೆಗಷ್ಟೇ ನಡೆದ ಹನೂರು ಎನ್ಕೌಂಟರ್ ಬೆನ್ನಲ್ಲೇ ಇದೀಗ ಮತ್ತೊಂದು ಫೈರಿಂಗ್ ಆಗಿದೆ ಅರಣ್ಯ ಸಿಬ್ಬಂದಿಗಳಿಂದ. ಅಮಾಯಕನ ಮೇಲೆ ಗುಂಡು ಹಾರಿಸಿದ್ದಾರೆ ಅರಣ್ಯ ಸಿಬ್ಬಂದಿ. ಕಾಡಾನೆ ಓಡಿಸುವಾಗ ಬಂದೂಕಿನಿಂದ ಗುಂಡು ಹಾರಿದೆ. ಸುಳ್ಯದಲ್ಲಿ ಕಾಡಾನೆ ಓಡಿಸುವಾಗ ಅರಣ್ಯ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅರಣ್ಯ ಸಿಬ್ಬಂದಿ ಗುಂಡು ಹಾರಿಸಿದ್ದಕ್ಕೆ ಸ್ಕೂಟರ್ ಸವಾರನಿಗೆ ಗಾಯ ಆಗಿದೆ. ಪುತ್ತೂರು ವಲಯದಲ್ಲಿ ಅಧಿಕಾರಿಗಳ ಕಾರ್ಯಾಚರಣೆ ವೇಳೆ ಈ ಒಂದು ಎಡವಟ್ಟಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಬೇಂಗಮಲೆಯಲ್ಲಿ ಈ ಒಂದು ಫೈರಿಂಗ್ ಆಗಿರೋದು. ಗಾಡಿಯಲ್ಲಿ ಗುಂಡು ಹಾರಿಸಿದಾಗ ಬ್ಯಾಂಕ್ ಉದ್ಯೋಗಿ ರಾಘವ್ ಪ್ರಭುಗೆ ಗಾಯ ಆಗಿದೆ. ಆಗಸ್ಟ್ 12ರಂದು ಸಂಜೆ ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದಾಗ ರಾಘವ್ ಈ ಒಂದು ಘಟನೆ ಆಗಿದೆ. ಬೇಂಗಮಲೆ ಬಳಿ ರಸ್ತೆ ದಾಟ್ತಿದ್ದ ಕಾಡಾನೆ ಕಂಡು ಸ್ಕೂಟರ್ ಅನ್ನ ತಿರುಗಿಸಿದ್ದಾರೆ ರಾಘವ್ ಅವರು. ಈ ವೇಳೆ ಆನೆಯನ್ನ ಓಡಿಸೋ ಸಲುವಾಗಿ ಗಾಳಿಯಲ್ಲಿ ಅರಣ್ಯ ಅಧಿಕಾರಿಗಳು ಫೈರಿಂಗ್ ಮಾಡಿದ್ದಾರೆ. ಘಟನೆಯ ಬಳಿಕ ಅರಣ್ಯ ಸಿಬ್ಬಂದಿಗೆ ಗಾಯ ತೋರಿಸಿದ್ದಾರೆ ರಾಘವ್. ಆದ್ರೆ ಅರಣ್ಯ ಸಿಬ್ಬಂದಿ ನೆಗ್ಲಿಜೆನ್ಸಿಯಲ್ಲಿ ಉತ್ತರ ಮಾಡಿದ್ದಾರೆ. ಏನಾಗೋದಿಲ್ಲ, ಮನೆಗೆ ಹೋಗಿ ಅಂತ ಹೇಳಿ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ. ಇನ್ನು ಅದಾದ್ಮೇಲೆ ಕೆವಿಜಿ ಆಸ್ಪತ್ರೆಯಲ್ಲಿ ಕಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೇಕು ಅಂತ ಹೇಳಿ ವೈದ್ಯರು ಹೇಳಿದ್ದಾರೆ. ಘಟನೆ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಮತ್ತೆ ಅವರ ಕುಟುಂಬಸ್ಥರು. ಈ ಒಂದು ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ಬೇಂಗಮಲೆಯ ಪ್ರದೇಶದಲ್ಲಿ ಆಗಿರೋದು. ಆಗಸ್ಟ್ 12ನೇ ತಾರೀಕು ಬ್ಯಾಂಕ್ ಉದ್ಯೋಗಿಯಾಗಿರುವಂತಹ ರಾಘವ್ ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ರಸ್ತೆ ದಾಟ್ತಿತ್ತು ಕಾಡಾನೆ. ಆ ಕಾಡಾನೆಯನ್ನ ಕಾಡಿನ ಒಳಗೆ ಓಡಿಸೋದಕ್ಕೋಸ್ಕರ ಅರಣ್ಯ ಸಿಬ್ಬಂದಿಗಳು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆ ಗುಂಡು ರಾಘವ್ ಅವರ ಕಾಲಿಗೆ ಬಿದ್ದಿದೆ. ಅದಾದ್ಮೇಲೆ ಅವರಲ್ಲಿ ಹೋಗಿ ಅರಣ್ಯ ಅಧಿಕಾರಿಗಳಿಗೆ ತೋರಿಸ್ತಾರೆ ಈ ರೀತಿ ಗುಂಡು ಬಿದ್ದಿದೆ ಅಂತ. ಆದ್ರೆ ಅವರು ನಿರ್ಲಕ್ಷ್ಯ ವಹಿಸ್ತಾರೆ ಅರಣ್ಯ ಸಿಬ್ಬಂದಿ. ಏನಾಗೋದಿಲ್ಲ ಹೋಗಿ ಅಂತ ಹೇಳಿ. ಆಗ್ಲೇ ಏನಾದ್ರು ಚಿಕಿತ್ಸೆ ಮಾಡಿಸಿದ್ರೆ ಸಣ್ಣ ಪುಟ್ಟದಲ್ಲಿ ಆಗ್ತಾ ಇತ್ತು. ಅದಾದ್ಮೇಲೆ ಅವರು ಆಸ್ಪತ್ರೆಗೆ ತೋರಿಸಿದಾಗ ಈಗ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಒಂದು ಎಡವಟ್ಟಿನಿಂದ ಈಗ ಅವರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅರಣ್ಯ ಸಿಬ್ಬಂದಿ ವಿರುದ್ಧ ಈಗ ಅವರು ಅವರ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.